ಹಾಯ್ ಫ್ರೆಂಡ್ಸ್, ನಾನು ಸೀದಾ ಹಂಗೆ ಕರ್ನೂಲಲ್ಲಿ ಬರ್ತಾ ಇರುವಾಗ ನೋಡಿದ್ರೆ ಇದು ಗ್ಯಾಸ್ ಗಾಡಿ ಒಂದು ಬರುತ್ತೆ ಗೊತ್ತಾ, ಗ್ಯಾಸ್ ಅಂತೀನಿ ನೋಡಿ, ಸಾರಿ, ಇದು ಆ್ಯಸಿಡ್ ಗಾಡಿ ಒಂದು ಬರುತ್ತೆ ಗೊತ್ತಾ, ಟ್ಯಾಂಕರು. ಆ ಟ್ಯಾಂಕರಿಂದ ಆ್ಯಸಿಡ್ ಎಲ್ಲ ಫುಲ್ ಓಡ್ತಾ ಇರೋದು ಕೆಳಗಡೆ. ಏನು ಕಾರಣ ಅಂತ ಮುಂದೆ ಹೋಗಿ ನೋಡಿದ್ರೆ ಯಾರೋ ಬಸ್ ಸೌಂಡ್ ಬಂದು ಆ ಹಿಂದೆ ಈ ಟ್ಯಾಂಕರ್ಗೆ ಲಾಕ್ ಬರುತ್ತೆ ಗೊತ್ತಾ, ಅನ್ಲೋಡ್ ಮಾಡೋದಕ್ಕೆ ಒಂಥರ ಪೈಪ್ ಕೊಟ್ಟಿರ್ತಾರಲ್ಲ, ಆ ಪೈಪ್ಗೇನೆ ಕೊಟ್ಟಿದ್ದಾರೆ ಶಾರ್ಟು ಬಸ್ ಅವ್ರು ಸರಿಯಾಗಿ. ಅದರಿಂದ ಗ್ಯಾಸ್ ಆ್ಯಸಿಡ್ ಎಲ್ಲ ಆಚೆ ಬಂದು ಫುಲ್ ರೋಡೇ ಫುಲ್ ಘಾಟು. ಯಾವ ಥರ ಅಂದ್ರೆ ನನಗೆ ಉಸಿರಾಗ್ತಾ ಇಲ್ಲ, ಒಂದೆರಡು ನಿಮಿಷ ಆ ಥರ ಆಗ್ಬಿಟ್ಟೈತೆ. ಈ ಬಸ್ ಅವ್ರಿಗೆ ಇವರು ಏನೋ ಆಟ ಆಡ್ಕೊಂಡು ಓಡಿಸ್ತಾ ಇರ್ತಾರೆ. ಅವ್ರಿಗೆ ಹಿಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಈ ಥರ ಬಂದು ನಿಂತ್ಕೊಂಡ್ರೆ ನಮ್ಮ ಹತ್ರನೇ ಗೊತ್ತಾಗೋದು ಪಿಕ್ಚರ್ ಏನೋ. ಅದೇ ಥರ ಏನಂದರೆ ಇವ್ರಿಗೊಂದೊಂದು ಇವ್ರು ಆರು ನೋಡಿದ ತಕ್ಷಣ ನಾವು ಜಾಗ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ಏನು ಗೊತ್ತಾ ಮಾಡ್ತಾರೆ, ಸೀದಾ ಚಮಕ್ ಕೊಡೋ ಥರ ಬರ್ತಾರೆ. ಇವಾಗ ಅದೇ ಆಗಿರೋದು, ಎರಡು ಬಸ್ ರೇಸ್ ಆಡ್ಕೊಂಡು ಬಂದಿದೆ. ಸೀದಾ ಅವನು ಲಾರಿಯವ್ರ ಪಾಪ ಅವ್ರು ಅಪ್ಪತ್ತ ಇಲ್ಲ ಅಂತ ಸೀದಾ ಅವ್ರ ಪಾಟಿಗೆ ಹೋಗ್ತಾ ಇರ್ತಾರೆ. ಸೀದಾ ಬಂದು ಹಿಂದೆಯಿಂದ ಹೊಡೆದಿರ್ತಾರೆ ಶಾರ್ಟು. ಕೇಳಿದ್ರೆ ಲಾರಿ ಅವ್ರ ತಪ್ಪ ಅಂತ ಲಾರಿಯವ್ರ ಮೇಲೆ ಹಾಕ್ಬಿಡೋದು ಇದನ್ನ. ಈ ರೋಡಲ್ಲಿ ಈ ಹೈದರಾಬಾದ್ ಲೈನಲ್ಲಿ ನಂಬ್ತಿರೋ ಬಿಡ್ತಿರೋ ಅರ್ಧಕ್ಕರ್ಧ ಆ್ಯಕ್ಷನ್ ಆಗೋದು ಎಲ್ಲ ಈ ಬಸ್ ಅವರಿಂದಾನೇ ಆಗೋದು. ನೈವಾಗ ಓಡಿಸಲ್ಲ, ಸುಳೆ ಮಕ್ಕಳು ನಮ್ಮನ್ನವ್ರು ಇಷ್ಟ ಬಂದ ಅವ್ರ ಅಪ್ಪಂದು ರೋಡ್ ಥರ ಓಡಿಸ್ತಾ ಇರ್ತಾರೆ. ಇವಾಗ ಅದೇನೋ ಯಾರ ಮೇಲನ ಏನೋ ಬ್ಲಾಸ್ಟ್ ಗೀಸ್ಟ್ ಆಗಿಬಿಟ್ಟಿದ್ರೆ ಏನು ಕತೆ ಆಗ್ತಾ ಇತ್ತು. ಈ ಬಸ್ ಅವ್ರಿಗೆಲ್ಲ ಈ ಸ್ವಲ್ಪ ರೂಲ್ಸ್ ಗಿಲ್ಸ್ ಎಲ್ಲ ಮಾಡೋ ಥರ ಏನೋ ಇದಿದ್ರೆ ಫಸ್ಟು ಅವ್ರಿಗೆ ಇದು ಮಾಡಿರಿ. ಅವ್ರು ಸ್ಟಾಪ್ ಬಂದಂಗೆ ಓಡಿಸ್ತಾ ಇರ್ತಾರೆ. ಅದೇ ಥರ ಇಲ್ಲಿ ಬಂದು ಸೀದಾ ಅವ್ರು ಯೂಟರ್ನ್ ಹೊಡಿತಾರೆ. ಅವಾಗ ನೋಡಿದ್ರೆ ಪಕ್ಕದಲ್ಲೇ ಬೇರೆ ಇನ್ನೊಬ್ಬ ಬಸ್ ಅವನು ರಿವರ್ಸ್ ಹೊಡಿ ಅಂದರೆ ಸೀದಾ ಹೋಗಿ ಮುಂದೆ ಹೋಗಿ ಯಾವುದೋ ಗಾಡಿಗೆ ಬೇರೆ ಕೂತ್ಬಿಟ್ಟಿದ್ದಾನೆ. ಅದು ಒಂದು ಬೇರೆ ಇವ್ರದ್ದು ಬರೀ ರೇಸು. ಏನು ಗೊತ್ತಾ, ಟೈಮು ಅಂತ. ಇವಾಗ ಇವ್ನು ನೋಡಿ, ನಾ ಪಾಟಿಗೆ ಬಂದು ನಿಂತಿದ್ದೀವಿ. ಇವಾಗ ಅವ್ನು ಯೂಟರ್ನ್ ನೋಡ್ದ, ಸೀದಾ ಅವ್ನು ಬಂದಿದ್ದ ತಕ್ಷಣ ಅವ್ನಿಗೆ ಜಾಗ ಬಿಟ್ಬಿಡ್ಬೇಕಂತೆ. ಯಾಕಂದರೆ VIP ಗಳಲ್ವಾ ಇವರು. ನೋಡಿ, ನಾನು ಲಾರಿ ಹೋಗುತ್ತೆ ಅಂತ ನಾನು ಪಾಟಿಗೆ ನಿಂತಿದ್ದೀನಾ, ಅವ್ರು ಬಸ್ ಅವ್ರು ಎಲ್ಲಿದ್ದಾರೆ ಸೀದಾ ನೋಡ್ತಾರೆ. ಅವ್ನು ಮೂವ್ ಮಾಡೋಷ್ಟು ನಾನು ಮೂವ್ ಮಾಡೋಷ್ಟಿಗೆ ಸೀದಾ ಜುಪ್ ಅಂತ ಬಂದ್ಬಿಟ್ಟು ಫಸ್ಟ್ ಇವ್ರಿಗೆ ಜಾಗ ಬಿಟ್ಬಿಟ್ಟು ಮತ್ತೆ ನಾವು ಹೋಗ್ಬೇಕಂತೆ. ಏನು ಇವ್ರಿಗೆ ಮಾತ್ರನೇ ರೋಡ್ ಇರೋದಾ? ನನಗೆ ಅರ್ಥ ಆಗ್ತಾಯಿಲ್ಲ ಏನು ಮ್ಯಾಟ್ರ್ ಅಂತ ಇವ್ರದ್ದು. ಇವ್ರು ಯಾರು ನೋಡಿದ್ರೆ ಜಾಗ ಬಿಡಬೇಕು, ಇವ್ರು ಓಟೆ ಕೊಡ್ದಾಗ ನಾವು ಹೋಗ್ತಾ ಇರುವಾಗ ಸ್ಲೋ ಮಾಡಿಬಿಡ್ಬೇಕು, ಇಲ್ಲಾಂದರೆ ಮಿರರ್ ಹೊಡ್ಕೊಂಡು ಹೋಗೋದು, ಅದು ಹೊಡ್ಕೊಂಡು ಹೋಗೋದು. ಇದೇ ವಿಷಯದಲ್ಲಿ ಮುಂದೆ ಒಂದು ಸೀನ್ ಆಗೈತೆ, ಅದನ್ನ ನಾನು ಪಾರ್ಟ್ 2 ಅಂತ ಹಾಕ್ತೀನಿ ನೋಡಿ ವಿಡಿಯೋ. ಸೀದಾ ಚಪ್ಪಲಿ ಹತ್ಕೊಂಡು ನನಗೆ ಹೊಡೆಯಕ್ಕೆ ಬಂದುಬಿಟ್ಟಿದ್ದಾನೆ. ಅದು ಏನು ಮ್ಯಾಟ್ರ್ ಅಂತಲೇ ನಾನು ಕ್ಲಿಯರಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಆದಷ್ಟು ಈ ನಿಮ್ಮ ಬಸ್ಸು ಅವ್ರು ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿರಿ, ವಿಡಿಯೋ ಅರ್ಥ ಆಗೋ ಥರ. ಇವ್ರು ಮಾಡೋದ್ರಿಂದ ಅವ್ರಿಗೇನಿಲ್ಲ, ಒಳಗಡೆ ಪ್ಯಾಸೆಂಜರ್ ಅವ್ರು ನಂಬ್ಕೊಂಡು ಕುತ್ಕೊಂಡಿರ್ತಾರೆ. ಇವರಿಂದನೇ ಹೋಗೋದು, ಡ್ರೈವರ್ಗಳಿಗೆ ಮಾನ ಮರ್ಯಾದೆಲ್ಲ ಇವರಿಂದನೇ ಹೋಗೋದು. ಒಂದು ಎಣ್ಣೆ ಹೊಡ್ಕೊಂಡು ಓಡಿಸ್ತಾ ಇರ್ತಾರೆ, ಇಲ್ಲಾಂದರೆ ರೇಸ್ಗಳು ಆಡ್ಕೊಂಡು ಹೋಗೋದು. ಹಿಂದೆ ಯಾರು ಇರ್ತಾರೆ ಪ್ಯಾಸೆಂಜರ್ ನಂಬ್ಕೊಂಡು ಹೋಗ್ತಾರೆ ಗೊತ್ತಾ, ಅವ್ರಿಗೆಲ್ಲ ಇದೆ ಲಾಸ್ಟು ನರಕ ಇದರಲ್ಲಿ ಹೋಗೋ ಥರ, ಗಾಡಿಯಲ್ಲಿ ಹೋಗೋ ಥರ ಕುತ್ಕೊಂಡಿರ್ತಾರೆ. ಅಕಸ್ಮಾತ್ ಆ್ಯಸಿಡ್ ಬ್ಲಾಸ್ಟ್ ಆಗಿ ಬಸ್ಗೆ ಏನೋ ಆಗಿದ್ರೆ ಏನು ಸಮಸ್ಯೆ ಆಗ್ತಾಯಿತ್ತು ಅಂತ ನೀವೇ ಹೇಳಿ. ಇದಾಗಿರೋದು ಬಂದು ಕರ್ನೂಲಲ್ಲಿ. ಜಸ್ಟ್ ನಾನು ಇವಾಗ ಬರ್ತಾ ಇರೋ